ಇನ್ನು ಕಾಂಗ್ರೆಸ್ನಲ್ಲಾಗ್ತಾ ಇರತಕ್ಕಂಥ ಈ ಎಲ್ಲ ಬೆಳವಣಿಗೆಗಳಿಗೆ ವಿರೋಧ ಪಕ್ಷದ ನಾಯಕ ಅಶೋಕ್ ಅವರು ಟಾಂಗ್ ಕೊಡುವಂತಹ ಮಾತುಗಳನ್ನ ಆಡಿದ್ದಾರೆ. ಬೆಳಗಾವಿ ಗಲಾಟೆಯಿಂದ ಈ ಸರ್ಕಾರ ಸರ್ವನಾಶ ಆಗುತ್ತೆ. ವಿಪಕ್ಷ ನಾಯಕ ಅಶೋಕ್ ಅವರ ಭವಿಷ್ಯ ಈಗ ಶುರುವಾಗಿದೆಯಲ್ಲ, ಸತೀಶ್ ಜಾರಕಿಹೊಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ನಡುವೆ ಬೆಳಗಾವಿ ಕಾಂಗ್ರೆಸ್ ಭವನ ವಿಚಾರವಾಗಿ ಸತೀಶ್ ಮತ್ತು ಲಕ್ಷ್ಮೀ ನಡುವೆ ಜಟಾಪಟಿಯಾಗಿದೆ. ಬೆಳಗಾವಿ ನಾಯಕರ ಜಟಾಪಟಿ ಬಗ್ಗೆ ಅಶೋಕ್ ಭವಿಷ್ಯವನ್ನು ನುಡಿದಿದ್ದಾರೆ. ಈ ಹಿಂದೆ ಬೆಳಗಾವಿ ಗಲಾಟೆಯಿಂದಲೇ ಕುಮಾರಸ್ವಾಮಿ ಸರ್ಕಾರ ಬಿದ್ದೋಗಿತ್ತು, ಮೈತ್ರಿ ಸರ್ಕಾರ. ಈಗಲೂ ಬೆಳಗಾವಿಯಲ್ಲಿ ಗಲಾಟೆ ಶುರುವಾಗಿದೆ ಅಂತ ಅಶೋಕ್ ಅವರು ಪುನರುಚ್ಚರಿಸಿದ್ದಾರೆ. ಬೆಳಗಾವಿ ಗಲಾಟೆಯಿಂದ ಈ ಸರ್ಕಾರ ಸರ್ವನಾಶ ಆಗುತ್ತೆ ನೋಡ್ತೀರಿ ಅಂತ. ಯಾಕೆಂದರೆ ಮೈತ್ರಿ ಸರ್ಕಾರ ಬಿದ್ದೋಯ್ತಲ್ಲ, ಬೆಳಗಾವಿ ಗಲಾಟೆಯಿಂದನೇ ಶುರುವಾಗಿದ್ದು, ಅದು ಈಗಲೂ ಹಾಗೆ ಆಗುತ್ತೆ ಅಂತ. ಹಿಂದೆನೂ ಕೂಡ ಬೆಳಗಾವಿಯಲ್ಲೇ ಬೆಳಗಾವಿಯಿಂದನೇ ಶುರುವಾಗಿದ್ದು ಏನು ಮೈತ್ರಿ ಸರ್ಕಾರ, ಕುಮಾರಸ್ವಾಮಿಯವರ ಸರ್ಕಾರ ಬಿದ್ದಿದ್ದು ಬೆಳಗಾವಿಯಿಂದನೇ. ಈ ಕಾಂಗ್ರೆಸ್ ಸರ್ಕಾರನೂ ಬೆಳಗಾವಿಯಿಂದನೇ ಮುಳುಗಿ ಸರ್ವನಾಶ ಆಗಿ ಹೊರಟೋಗುತ್ತೆ. ಹಿಂದೆನೂ ಕೂಡ ಬೆಳಗಾವಿಯಲ್ಲೇ ಬೆಳಗಾವಿಯಿಂದನೇ ಶುರುವಾಗಿದ್ದು ಏನು ಮೈತ್ರಿ ಸರ್ಕಾರ, ಕುಮಾರಸ್ವಾಮಿಯವರ ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನಾನು ಈಗ ರವೀಶ್ ಅವರಿಂದ ಪಡ್ಕೊಳ್ಳೋಣ. ರವೀಶ್, ಈಗ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಬೆಳಗಾವಿಯಿಂದ ಶುರುವಾದ ಗಲಾಟೆ ಸರ್ಕಾರ ಪತನದಲ್ಲಿ ಅಂತ್ಯಗೊಂಡಿತ್ತು. ಈಗಲೂ ಸತೀಶ್ ಲಕ್ಷ್ಮೀ ಹೆಬ್ಬಾಳ್ಕರ್ ನಡುವೆ ನಡೀತಾ ಇರೋ ಜಟಾಪಟಿ ಇದು ಬಿಜೆಪಿಗೆ ಇನ್ನೊಂದು ರೀತಿ ಆಹಾರವಾಗುತ್ತಾ ಅಂತ. ಯಾಕೆಂದರೆ ಆಲ್ರೆಡಿ ಅಶೋಕ್ ಅವರು ಮಾತನಾಡ್ಬಿಟ್ಟಿದ್ದಾರೆ. ಅರವಿಂದ್, ಪ್ರಮುಖವಾಗಿರ್ತಕ್ಕಂಥದ್ದು ಈ ಒಂದು ಸರ್ಕಾರದ ವಿಚಾರದಲ್ಲಿ ಪದೇ ಪದೇ ಬೆಳಗಾವಿಯ ಒಂದು ಪಾಲಿಟಿಕ್ಸ್ ಏನಿದೆ ಅದು ತಳುಕು ಹಾಕೊಳ್ತಾ ಇದೆ. ಅಂದರೆ ಬೇರೆ ಬೇರೆ ರೀತಿಯ ಚರ್ಚೆಗಳಿಗೂ ಕೂಡ ಇದಾಗಿರ್ತಕ್ಕಂಥದ್ದು. ಈ ಹಿಂದೆ ಕಾಂಗ್ರೆಸ್ ಭವನ ನಿರ್ಮಾಣ ವಿಚಾರದಲ್ಲಿ ನಾನು ದುಡ್ಡು ಕೊಟ್ಟಿದ್ದೆ, ನನ್ನ ಕಾಲದಲ್ಲಿ ವೇಗ ಆಯಿತು ಅನ್ನೋದನ್ನು ಪ್ರಸ್ತಾಪ ಮಾಡಿದಂಥ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಸೂಕ್ಷ್ಮವಾಗಿ ಹೇಳಿದ್ದಾರೆ, ಪದೇ ಪದೇ ಈ ರೀತಿ ಅವಮಾನ ಮಾಡಬೇಡಿ ನಮಗೆ, ಯಾಕೆಂದರೆ ನಾನು ಕೂಡ ದುಡ್ಡು ಕೊಟ್ಟಿದ್ದೇನೆ. ರಮೇಶ್ ಜಾರಕಿಹೊಳಿ ಅವರು ಅಲ್ಲಿಗೆ ಸೈಟ್ ಕೊಟ್ಟಿದ್ದರು, ಆ ಜಾಗದಲ್ಲಿ ಕಾಂಗ್ರೆಸ್ ಭವನ ಕಟ್ಟೋದಕ್ಕೆ ನಾನು 3 ಕೋಟಿಯನ್ನು ಕೂಡ ಕೊಟ್ಟಿದ್ದೇನೆ. ಆಗ ಪದೇ ಪದೇ ನಾವು ಒಬ್ಬರೇ ಅಂತ ಹೇಳ್ಬೇಡಿ ಅಂತ ಬಹಿರಂಗವಾಗಿಯೇ ಒಂದು ರೀತಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಒಂದು ರೀತಿಯಲ್ಲಿ ಕಿಡಿಕಾರಿದ್ರು. ಹಾಗಾಗಿ ಈ ಜಟಾಪಟಿ ಮುಂದುವರಿತಾನೇ ಇದೆ. ಯಾಕೆಂದರೆ ಈ ಹಿಂದೆ ಸಿ.ಟಿ. ರವಿ ಗದ್ದಲ ಆದಂತಹ ಸಂದರ್ಭದಲ್ಲೂ ಕೂಡ ಆ ಒಂದು ಪೊಲೀಸ್ ವ್ಯವಸ್ಥೆಯನ್ನು ಒಂದು ರೀತಿಯಲ್ಲಿ ಕಂಟ್ರೋಲ್ಗೆ ತೆಗೆದುಕೊಂಡ್ರು ಅನ್ನೋದು ಕೂಡ ಕಾಂಗ್ರೆಸ್ನವರುಗಳಲ್ಲಿ ದೊಡ್ಡ ಮಟ್ಟದ ಅಸಮಾಧಾನವೂ ಕೂಡ ಇತ್ತು, ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ. ಈಗ ಮತ್ತೊಂದು ಮಜಲು ಈ ಒಂದು ಕಾಂಗ್ರೆಸ್ ಭವನ ಯಾರ ಕಾಲದಲ್ಲಿ ಎಷ್ಟು ದುಡ್ಡು ಕೊಟ್ಟಿದ್ರು, ಯಾರು ವೇಗವಾಗಿ ನಡೀತು ಅನ್ನೋ ಜಟಾಪಟಿ ಕೂಡ ಶುರುವಾಗಿರ್ತಕ್ಕಂಥದ್ದು. ಹಾಗಾಗಿ ಸತೀಶ್ ಜಾರಕಿಹೊಳಿ ಈ ವಿಚಾರದಲ್ಲಿ ಆಕ್ರೋಶಗೊಂಡಿದ್ದಾರೆ, ಅಸಮಾಧಾನಗೊಂಡಿದ್ದಾರೆ. ನಿನ್ನೆ ಸುರ್ಜೇವಾಲಾ ಅವರನ್ನ ಭೇಟಿಯಾದಂತಹ ಸಂದರ್ಭದಲ್ಲೂ ಕೂಡ ಪ್ರತ್ಯೇಕವಾಗಿ ಈ ಒಂದು ವಿಚಾರವನ್ನು ಗಮನಕ್ಕೆ ತಂದಿದ್ದಾರೆ. ಅಂದರೆ ಬೆಳಗಾವಿ ಪಾಲಿಟಿಕ್ಸ್ನಲ್ಲಿ ನಮ್ಮನ್ನೆಲ್ಲವೂ ಕೂಡ ಅವಮಾನಿಸ್ತಾ ಇದ್ದಾರೆ ಅನ್ನೋದೇ ಅವರ ಒಂದು ರೀತಿಯಲ್ಲಿ ದೂರಿನ ಅಜೆಂಡಾ ಆಗಿತ್ತು ಅಂತ ಹೇಳಲಾಗ್ತಿದೆ. ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಈ ಒಂದು ವಿಚಾರವನ್ನು ಗಮನಕ್ಕೆ ತಂದಿರತಕ್ಕಂಥದ್ದು. ಹಾಗಾಗಿ ಬೆಳಗಾವಿ ಪಾಲಿಟಿಕ್ಸ್ ಏನಿದೆ ಇದು ಒಂದು ರೀತಿಯಲ್ಲಿ ಸರ್ಕಾರದ ಮೇಲೆ ಆಗಿಂದಾಗೆ ಇಂಪ್ಯಾಕ್ಟ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ವಿರೋಧ ಪಕ್ಷ ಇದನ್ನು ಬಳಸ್ಕೊಳ್ತಾ ಇರ್ತಕ್ಕಂಥದ್ದು. ಈ ಹಿಂದೆಯೂ ಕೂಡ ವಿರೋಧ ಪಕ್ಷ ಅದನ್ನು ಬಳಸ್ಕೊಂಡು ಸರ್ಕಾರವನ್ನೇ ರಚಿಸುವಂಥ ಹಂತಕ್ಕೂ ತಲುಪಿತು, ಸರ್ಕಾರವನ್ನು ಕೂಡ ರಚನೆ ಮಾಡಿದರು ರಮೇಶ್ ಜಾರಕಿಹೊಳಿ ಅವರು ಆ ಒಂದು ಸ್ಪ್ಲಿಟ್ ಆದಮೇಲೆ. ಹಾಗಾಗಿ ಈಗಲೂ ಕೂಡ ಅದೇ ರೀತಿಯ ಪರಿಸ್ಥಿತಿ ಮುಂದುವರಿತಾ ಇದೆ ಅಂತ ಕೂಡ ವ್ಯಂಗ್ಯ ಆಡಿದ್ದಾರೆ. ಹಾಗಾಗಿ ಸಹಜವಾಗಿ ಇದನ್ನು ಬಿಜೆಪಿ ಬಳಸ್ಕೊಳ್ತಾ ಇದೆ. ಅರವಿಂದ್, ರೈಟ್, ಥ್ಯಾಂಕ್ ಯು ರವೀಶ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಬಟ್ ಈ ಆಗಿನ ಜಗಳ ಈಗಿನ ಜಗಳ ಎಲ್ಲ ಬೆಳಗಾವಿ ಸೆಂಟ್ರಿಕ್ಕೇ ಇದೆ. ಮುಂದೇನಾಗುತ್ತೆ ಅಂತ ನೋಡೋಣ.